ಸರ್, ನೀವೇನು ಈಗ ಶಿವನಿಗಾಗಿ ಕಾಯ್ತು ಅಂತ ಒಂದು ಸಂಶೋಧನೆ ಮಾಡೋ ಒಂದು ಪುಸ್ತಕ ಬರೆದಿದ್ದೀರಿ. ಈಗ ಇದು ಹಿಂದೆ ನಾವು ಓದಿರೋದು ಹೆಚ್ಚು ಭಾಗ ತಿರುಚಿದ ಇತಿಹಾಸ ಅನ್ನೋದು ನಾವು ಒಂದು ವರ್ಗದ ವಾದ, ಮತ್ತು ಈ ಇತಿಹಾಸ ಬಿಟ್ಟು ಬೇರೆ ಒಂದು ಇತಿಹಾಸ ಇದೆ ಅಂತ ಹೇಳೋದು ಇನ್ನೊಂದು ವರ್ಗ ಇದೆ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ಹಿಂದೆ ಇರೋದೆಲ್ಲ ತಿರುಚಿದೆ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಹೇಳಿದ್ರು. ಆದರೆ ನಾನು ಹೇಳೋದೇನಂತಂದರೆ, ನೀವೀಗ ಏನು ಬರೆದಿದ್ದೀರಿ ಪುಸ್ತಕ, ಇದನ್ನು ಎಲ್ಲ ವರ್ಗದ, ಈಗ ಎರಡೂ ವರ್ಗದ ಜನರಿಗೆ ತಲುಪಿಸಿ ಇದರಲ್ಲಿ ಏನು ನಿಜ ಇದೆ ಇದನ್ನು ಒಪ್ಪಿಸುವಂಥ ಕೆಲಸ ಯಾವ ಥರ ಮಾಡೋಕ್ಕಾಗತ್ತೆ ಅಂತ ನೋಡಿ. ಇತಿಹಾಸದಲ್ಲಿ ನಾವು ಏನು ವಾದ ಮಾಡ್ತೀವೋ, ಏನು ಪಕ್ಷ ಇಡ್ತೀವೋ, ಅದು ನಾನು ಮುಂಚೆನೇ ಹೇಳ್ದಂಗೆ ಪ್ರತಿಯೊಂದು ಮಾತಿಗೂ ನಾನು ಸುಮ್ಮನೆ ಒಂದು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ನಾನು ಒಂದೊಂದು ಮಾತಿಗೂ ದಾಖಲೆ ತೋರಿಸ್ತೀನಿ, ಸೋರ್ಸ್ ಸೈಟೇಷನ್ ಇರಬೇಕು. ನೀವು ಪುಸ್ತಕದಲ್ಲೂ ನೋಡಿದ್ರೆ, ನಾನು ಬೇರೆ ಪುಸ್ತಕದಲ್ಲೂ ಆಲ್ಮೋಸ್ಟ್ 50-60 ಪೇಜ್ ಬರೀ ಫುಟ್ ನೋಟ್ಸ್ ಇರುತ್ತೆ, ಸೈಟೇಷನ್, ಇದು ಆ ಪುಸ್ತಕದಲ್ಲಿ ಸಿಕ್ಕಿದ್ದು ಈ ಪೇಜ್ ನಂಬರ್ನಲ್ಲಿ. ನೀವು ಕ್ರಾಸ್ ವೆರಿಫೈ ಮಾಡ್ಬೋದು. ನನ್ನ ಮಾತಿನ ನಿಮ್ಮ ನಂಬಿಕೆ ಇಲ್ಲ ಅಂದರೆ ಆ ಒರಿಜಿನಲ್ ಸೋರ್ಸ್ ನೀವು ಹೋಗ್ಬೋದು, ಪರಿಶೀಲನೆ ಮಾಡಿ ನಾನು ಹೇಳಿದ್ದಕ್ಕೂ ಅಲ್ಲಿ ಒರಿಜಿನಲ್ ಇರೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ, ನಾನು ಅದನ್ನು ಬೇರೆ ಥರ ತಿರ್ಚಿ ಹಾಕಿದ್ದೀನ, ಅದು ನಿಮಗೆ ಗೊತ್ತಾದಾಗ. ಅವ್ರು ಹೇಳಿದ್ರು ಎಲ್ಲರೂ ತಿರ್ಚಿದ್ರು ಅಂತ ನಾನು ಇವತ್ತು ಹೇಳಲಿಲ್ಲ, ಬಟ್ ಕೆಲವು ತಿರ್ಚಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಬಿಶಂಬರ್ನಾಥ್ ಪಾಂಡೆ ಕಥೆ ನಾನು ಏನು ಹೇಳಿದೆ ಅದು ಸುಳ್ಳು ಅಂತ ಒಂದು ಚಿಕ್ಕ ಮಗುಗೂ ಗೊತ್ತಾಗತ್ತೆ ಅಲ್ವೇ. ಸೊ ಯಾವುದೇ ಐತಿಹಾಸಿಕ ಒಂದು ವಕ್ತವ್ಯ ನೀವು ಕೊಟ್ಟರೆ ಅದಕ್ಕೆ ಪರಿಶೀಲನೆ ಮಾಡೋದಕ್ಕೆ ಯು ಹ್ಯಾವ್ ಟು ಗೋ ಟು ದ ಸೋರ್ಸಸ್ ಇದ್ದರೆ, ಸೈಟೇಷನ್ ಇದ್ದರೆ, ಬೇರೆ ಒಂದು ಸೋರ್ಸ್ ಬರೋವರೆಗೂ ನೀವು ಬೇರೆ ಏನೋ ಒಂದು ಡಿಸ್ಕವರಿ ಮಾಡಿ ನಾನು ಹೇಳಿದ್ದೆಲ್ಲ ತಪ್ಪು ಅಂತಲೂ ಆಗಬಹುದು. ಅದೇ ಇತಿಹಾಸದ ಒಂದು ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ. ಎಲ್ಲ ಇತಿಹಾಸದ ಬಗ್ಗೆ ನಮಗೆಲ್ಲ ಗೊತ್ತಿದ್ದರೆ ಹೊಸ ಪುಸ್ತಕ, ಹೊಸ ಒಂದು ನಿರೂಪಣೆ ಬರುವ ಒಂದು ಪಾಸಿಬಿಲಿಟಿನೇ ಇರೋದಿಲ್ಲ. ನಾನು ಯಾವಾಗಲೂ ಹೇಳೋದೇನೆಂದರೆ, ಅದು ಇಂಗ್ಲೀಷ್ನಲ್ಲೊಂದು ಪೋಯಮ್ ಇರ್ತಾ ಇತ್ತು, ಬ್ಲೈಂಡ್ ಮೆನ್ ಆ್ಯಂಡ್ ದ ಎಲಿಫೆಂಟ್. ಒಂದು ರೂಮ್ನಲ್ಲಿ ಒಂದು ದೊಡ್ಡ ಆನೆ ಬರುತ್ತೆ, ಒಂದು 4-5 ಜನ ಕುರುಡರು ಹೋಗಿ ಆನೆನ ಮುಟ್ಬಿಟ್ಟು ಆನೆ ಹೇಗಿದೆ ಅಂತ ಹೇಳಪ್ಪ ಅಂತ ಯಾರೋ ಕೇಳ್ತಾರೆ. ಒಬ್ಬ ಆನೆ ಸೊಂಡ್ಲು ಮುಟ್ತಾನೆ, ಒಬ್ಬ ಬಾಲ ಮುಟ್ತಾನೆ, ಒಬ್ಬ ಹಲ್ಲುಗಳನ್ನ ಮುಟ್ತಾನೆ, ಆನೆ ಹೀಗಿದೆ ಅಂತ ಅವನು ಹೇಳ್ತಾನೆ. ಇನ್ನೊಬ್ಬ ಆನೆ ವಿಶಾಲವಾಗಿದೆ ಅಂತ ಅವನು ಹೇಳ್ತಾನೆ, ಆನೆ ತುಂಬ ಸಣ್ಣಕ್ಕಿದೆ ಅಂತ ಬಾಲ ಮುಟ್ಟಿದವನು ಹೇಳ್ತಾನೆ, ಆನೆ ವೆರಿ ಶಾರ್ಪ್ ಆಗಿದೆ ಅವನು ಇದನ್ನು ಮುಟ್ಟಿ ಹಲ್ಲು ಮುಟ್ಟಿ ಹೇಳ್ತಾನೆ. ಅವ್ರಿಗೆಲ್ಲರೂ ಹೇಳಿದ ಸತ್ಯ ತಾನೆ, ಆನೆಗೆ ಆ ಎಲ್ಲ ಸ್ವರೂಪ ಇದೆ, ಬಟ್ ಇಟ್ ಇಸ್ ಅ ಸಮ್ ಆಫ್ ದ ಪಾರ್ಟ್ಸ್. ಎಲ್ಲ ಕುರುಡರು ಹೇಳಿದ್ದು. ಇಲ್ಲಿ ಎಲಿಫೆಂಟ್ ಇನ್ ದ ರೂಮ್ ಇರೋದು ಇತಿಹಾಸದ ಸಂಶೋಧನೆ ಮಾಡೋರೆಲ್ಲ ಕುರುಡರು. ನಮಗೆಲ್ಲ ಗೊತ್ತು ಅನ್ನೋದು ಬರೀ ದೇವ್ರಿಗೊಬ್ಬನಿಗೆ ಗೊತ್ತು, ಅದೆಲ್ಲ ನೋಡಿರೋರಿಗೆ ದೇವರಿದ್ದರೆ. ನಾವು ಏನೇನು ನಮಗೆ ಕಾಣಿಸತ್ತೋ, ಏನೇನು ದಾಖಲೆಗಳು ನಮ್ಮ ರಿಸರ್ಚ್ನಲ್ಲಿ ಕಾಣಬರುತ್ತೋ ಅದರಿಂದ ನಾವು ಒಂದು ಪಾಸ್ಟ್ನ ರೀಕನ್ಸ್ಟ್ರಕ್ಟ್ ಮಾಡೋದು ಸಾಧ್ಯ. ಅದು ಇಟ್ಸ್ ನಾಟ್ ದ ಪರ್ಫೆಕ್ಟ್ ಗಾಸ್ಪೆಲ್ ಟ್ರೂತ್. ಅದಕ್ಕೆ ಪುನರ್ ಸಂಶೋಧನೆ, ಪುನರಾವೃತ್ತಿ ಅದಕ್ಕೆ ಆಗ್ತಾನೇ ಇರಬೇಕು. ನಮ್ಮ ಭಾರತ ದೇಶದ ಏನೊಂದು ದುರಾದೃಷ್ಟ ಅಂದರೆ, ಸ್ವಾತಂತ್ರ್ಯದ ನಂತರ ಇತಿಹಾಸಕ್ಕೆ ದೇರ್ ಆರ್ ಮಲ್ಟಿಪಲ್ ವರ್ಷನ್ಸ್. ಒಂದೇ ವರ್ಷನ್ನ ಪ್ರಮೋಟ್ ಮಾಡಿ ಬೇರೆ ಎಲ್ಲ ವರ್ಷನ್ಗಳನ್ನು ಸಪ್ರೆಸ್ ಮಾಡಿ, ಇದೆಲ್ಲ ಆಗಲೇ ಇಲ್ಲ, ನೀವೆಲ್ಲ ಮಾತಾಡಬೇಡಿ, ಇದೊಂದೇ ನಾವು ಹೇಳಿದ್ದೇ ಸರಿ ಅಂತ ಹೇಳುವ ಒಂದು ಏನು ಧಾಟಿ ನಡೀತೋ ಇತಿಹಾಸ ಲೇಖನದಲ್ಲಿ, ಅದು ತಪ್ಪು. ಸೊ ಬೇರೆ ಇದಕ್ಕೆ ಕೌಂಟರ್ ಆಗಿರೋ ಇನ್ನೊಂದು ಪುಸ್ತಕ ಬರೆದ್ರೆ ನನಗೇನು ಐ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್. ಅಲ್ಲ, ಯು ವಿಲ್ ಬಿ ಹ್ಯಾಪಿ ಆಲ್ಸೋ. ಐ ವಿಲ್ ಬಿ ವೆರಿ ಹ್ಯಾಪಿ. ಅಯ್ಯೋ, ನನಗೆ ಗೊತ್ತೇ ಇರಲಿಲ್ಲ ವಿಕ್ರಮ್ ಸಂಪತ್ ಅವರು ಸಂಶೋಧನೆಯಲ್ಲಿ ಮಾಡಿರುವ ತಪ್ಪುಗಳು ಇನ್ಯಾರು ದೊಡ್ಡ ಸಂಶೋಧಕರು ಬಂದು ಖಂಡಿತ ಮಾಡಲಿ. ನನಗೂ ಒಳ್ಳೇದಾಗತ್ತೆ, ನನಗೂ ನನ್ನ ಜ್ಞಾನವರ್ಧನ ಮೋರ್ ಅಥೆಂಟಿಕ್. ಅದೇ ನ್ಯೂ ರಿಸರ್ಚ್, ಸೈಂಟಿಸ್ಟು ರಿಸರ್ಚ್ ಮಾಡಿ ಒಬ್ಬ ಏನೋ ಡಿಸ್ಕವರ್ ಮಾಡಿದ್ದನ್ನ ಇನ್ನೊಬ್ಬ ಅದನ್ನ ಹಿ ಕ್ಯಾನ್ ಓವರ್ ಥ್ರೋ ಇಟ್. ದಟ್ ಈಸ್ ದಿ. ಆದರೆ ಇತಿಹಾಸಕಾರನಿಗೆ ಯಾವಾಗಲೂ ಬರ್ಡನ್ ಆಫ್ ಪ್ರೂಫ್ ಇರಬೇಕು. ಹೌದು, ಇತಿಹಾಸಕಾರ ಒಂದು ವಾಕ್ಯವನ್ನು ಬರೀತಾನೆ ಅಂದರೆ ಅದರ ಸೋರ್ಸ್ ಏನು ಅಂತ ಹೇಳಬೇಕು ಅವನು. ಎಸ್, ಹಾಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.